ಆದೇಶವನ್ನ ಒಪ್ಪುತ್ತೇವೆ ಅಂತ ಹೇಳಿ ಎಸ್ಆರ್ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆಯ ಬಹುತೇಕ ಎಲ್ಲ ಕಾರ್ಖಾನೆಯ ಮಾಲೀಕರು ಕೂಡ ಸಭೆಗೆ ಬಂದಿದ್ರು. ಆ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಎಸ್ಆರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದರೆ ಸಿಎಂ ಆದೇಶದಂತೆ ಕಬ್ಬಿಗೆ ದರ ಕೊಡ್ತೇವೆ, ಸರ್ಕಾರದ ಆದೇಶದ ಪ್ರಕಾರವೇ ಕೊಡೋದಕ್ಕೆ ಮುಂದಾಗಿದ್ದೇವೆ. ಕಳೆದ ಸಲಕ್ಕಿಂತ ಈಗ 317 ರೂಪಾಯಿ ಹೆಚ್ಚಾಗಿದೆ. ರೈತರ ಹಿತದೃಷ್ಟಿಯಿಂದ ಕಾರ್ಖಾನೆ ಆರಂಭವಾಗಬೇಕಿದೆ. ನಾವೆಲ್ಲ ಒಪ್ಪಿ ಡಿಸಿ ಅವರಿಗೆ ಲಿಖಿತ ಮನವಿಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಬೀಳಗಿ ಶುಗರ್ಸ್ ಮಾಲೀಕ ಎಸ್ಆರ್ ಪಾಟೀಲ್ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹಾಗೂ ಅಡಿಷನಲ್ SP ಅವರೇ ಹಾಗೂ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೇ ಮತ್ತು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮಾಧ್ಯಮದ ಗೌರವಾನ್ವಿತ ಗೆಳೆಯರೇ ಮತ್ತು ಇತರ ಅಧಿಕಾರಿ ಮಿತ್ರರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಬಹುತೇಕ ಇನ್ನು ಒಬ್ಬರಿಬ್ಬರು ಬರೋರು ಇರ್ಬೋದು ಇಲ್ಲಿ ಬಂದಿದ್ದೆವು. ಕೇಂದ್ರ ಸರ್ಕಾರ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಫಿಕ್ಸ್ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡುವಂಥ ಹಂತದಲ್ಲಿ ರಾಜ್ಯದಲ್ಲಿ ರೈತ ಮುಖಂಡರ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೆದರು. ಅದರ ಜೊತೆಗೆ ರೈತ ಮುಖಂಡರನ್ನು ಕೂಡ ಕರೆದು ಸುದೀರ್ಘವಾಗಿ 8 ಗಂಟೆಗಳ ಕಾಲ ಚರ್ಚೆ ಮಾಡಿ FRPಕ್ಕಿಂತ ಹೆಚ್ಚಿಗೆ ನೀವು ಕೊಡಲೇಬೇಕು, ರೈತರ ಹಿತದೃಷ್ಟಿಯಿಂದ ರೈತರು